RSSನ ದ್ವೇಷ ಮಾಡಿ 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 ಇವತ್ತು ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿದೆ. ನೀವು ಆರ್ ಎಸ್ ಎಸ್ ಅಂತ ಇದೇ ರೀತಿ ನೀವು ಮುಂದುವರಿತಾ ಇದ್ದೀರಾ. ಈ ನೆನ್ನೆ ಈ KPCC ಅಧ್ಯಕ್ಷರು ಹರಿಪ್ರಸಾದ್ ಈ ಪ್ರಿಯಾಂಕಾ ಖರ್ಗೆ ದಾರಿಯಲ್ಲೇ ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಅವ್ರು ನೆನ್ನೆ ಪೂರ ಭಾಷಣ RSS ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂದ್ರೇನು? ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದೀರಾ? ಇಡೀ ದೇಶದ ಜನ ಹಿಂದುತ್ವವನ್ನು ಒಪ್ಪಿ 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 ಕಾಂಗ್ರೆಸ್ ನೀತಿಯನ್ನು ಪ್ರತಿಭಟಿಸಿ ಎಲ್ಲ ಕಡೆ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ, ಬಿಹಾರ ಎಲ್ಲ ಕಡೆನೂ ಕೂಡ ಹುಡುಕಿ ತೆಗಿಬೇಕು. 1 ಸೀಟು 2 ಸೀಟು 5 ಸೀಟು ತಗೋತಾ ಇದ್ದಾರೆ. ನಡೀಲಿ ಹಾಗಾದ್ರೆ ಬರೋಂಥ ದಿನ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ RSS ಬಗ್ಗೆ, ಇದು ಹಿಂದೂಸ್ತಾನದ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ ನೀವು ಇದೇ ರೀತಿ ಮಾತಾಡಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋಗುತ್ತೆ. ಬಹಳ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ನೀವು ಗಮನಿಸಿರ್ಬೋದು, ಈ ರೀತಿ ಹೇಳಿ 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 ಹಿಂದೂಸ್ತಾನದಲ್ಲಿ RSSನ್ನು ದ್ವೇಷ ಮಾಡಿ, ಹಿಂದೂಸ್ತಾನವನ್ನು ದ್ವೇಷ ಮಾಡಿ, ಹಿಂದೂ ರಾಷ್ಟ್ರವನ್ನು ಮಾಡಕ್ಕೆ ಬಿಡಲ್ಲ ಅಂಥೇಳಿ ಕೇಂದ್ರದಲ್ಲಿ ಒಪ್ಪಿಗೆ ಕೊಟ್ಟು 2 ಮಂತ್ರಿಗಳಾಗ್ಬಿಟ್ರು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ, ಇನ್ನೊಬ್ಬ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ. RSS ಬೈಯೋದೇ ಇವ್ರ ಕೆಲಸ. ಯಾಕೆ ಧರ್ಮಸಿಂಗ್ ಮಗ ಅಜಯ್ ಸಿಂಗ್ ಯಾಕೆ ಮಾಡಲಿಲ್ಲ ನೀವು ಮಂತ್ರಿ? ಅವ್ರು RSS ಬೈಲಿಲ್ಲ ಅಂತನಾ? ನೀವು ಮಂತ್ರಿ ಸ್ಥಾನ ಪಡೆಯುವುದು ಒಂದೇ ಕಾರಣಕ್ಕೆ RSS ದ್ವೇಷ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವು ಪುರಾಣದಲ್ಲಿ ಕೇಳ್ತಿದ್ವಿ ಹಿಂದೆ, ಭಕ್ತ ಪ್ರಹ್ಲಾದನ ಬಗ್ಗೆ ಹಿರಣ್ಯಕಶಿಪು ಅವರ ಅಪ್ಪ ಹೇಳ್ತಿದ್ನಂತೆ, ಎಲ್ಲಿದೆ ಹರಿ ತೋರಿಸು ಹರಿ ತೋರಿಸು ಹರಿ ತೋರಿಸು ಅಂತ. ಹಾಗೆ ಇವರು RSS ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪುಗೆ ಆದಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬರುತ್ತೆ. ಭಕ್ತ ಪ್ರಹ್ಲಾದನ ವಂಶಸ್ಥರು ನಾವೆಲ್ಲರೂ ಕೂಡ. ಧರ್ಮವನ್ನು ಮೆಚ್ಚೋಂಥವ್ರು ನಾವು, ದೇವರನ್ನು ಒಪ್ಸೋಂಥವ್ರು ನಾವು. ಹೆಸರು ಹರಿಪ್ರಸಾದ್. ಆದರೆ ಹರಿಯ ಪ್ರಸಾದವನ್ನು ಬಿಟ್ಟು ಒಂದು ರೀತಿಯ ಅರ್ಬನ್ ನಕ್ಸಲಿಸ್ಟ್ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ ಇವರಿಬ್ಬರು ಕೂಡ. ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಇಬ್ಬರು ಕೂಡ ಅರ್ಬನ್ ನಕ್ಸಲಿಸ್ಟ್ ಮಾತಾಡ್ತಾರಲ್ಲ ದೇವ್ರ ಬಗ್ಗೆ. ಇವ್ರು ಮಾತಾಡ್ತಿರೋ ಸ್ಟೈಲ್ಗಳು ನೋಡಿದ್ರೆ ಯಾವ ಕಾರಣಕ್ಕೂ ಕೂಡ ಆ ಹಿರಣ್ಯಕಶಿಪುಗಾದಂಥ ಶಿಕ್ಷೆ ಬರುವಂಥ ದಿನಗಳಲ್ಲಿ ಇವ್ರಿಗೂ ಆಗತ್ತೆ. ವಾದನೂ ಕೇಳಕ್ಕೆ ತಯಾರಿಲ್ಲ. ವಕೀಲರು, ಪತ್ರಿಕಾ ಮಾಧ್ಯಮಗಳು ಎಡಿಟೋರಿಯಲ್ ಮುಖಾಂತರ ಬರ್ಸ್ಬಿಡ್ತಾರಂತೆ, ಟಿವಿಗಳ ಮುಖಾಂತರ ಬರ್ಸ್ಬಿಡ್ತಾರಂತೆ, ವಕೀಲರುಗಳ ಮುಖಾಂತರ ಬರ್ಸ್ಬಿಡ್ತಾರಂತೆ. ಗುಲಾಮ್ರು ಅಂತ ಕರೀತಾರೆ. ನೀವು ತಾನೇ ಸೋನಿಯಾ ಗಾಂಧಿ ಗುಲಾಮ್ರು, ರಾಹುಲ್ ಗಾಂಧಿ ಗುಲಾಮ್ರು. ಅವ್ರನ್ನ ಮೆಚ್ಚೋದಕ್ಕೋಸ್ಕರ ನೀವು RSSನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದೀರಿ. ಹೀಗೇ ಮುಂದುವರೆದ್ರೆ ಇನ್ನು ಆದಷ್ಟು ಬೇಗ ನಿಮಗೂ ಕೂಡ ದುರ್ಗತಿ ಬರುತ್ತೆ. ಡಿಪಾರ್ಟ್ಮೆಂಟ್ ಇಲ್ವಾ ಪ್ರಿಯಾಂಕಾ ಖರ್ಗೆಗೆ? ಡಿಪಾರ್ಟ್ಮೆಂಟ್ ಕೆಲಸ ಮಾಡಲ್ವಾ? ಕೊಲೆ ಸುಲಿಗೆಗಳು ನಡೀತಾನೆ ಇದೆ. ಡ್ರಗ್ ಮಾಫಿಯಾ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲ ಯುವಕರು ದುಶ್ಚಟಗಳು ಬೀಳ್ತಾ ಇದ್ದಾರೆ. ಈ ಕಡೆ ಗೃಹ ಮಂತ್ರಿ ಆಗಿ ಮಾಡಬೇಕಾದಂಥ ಕೆಲಸ ಮಾಡೋದು ಬಿಟ್ಟು RSS ಹಿಂದುತ್ವದ ಬಗ್ಗೆ ಟೀಕೆ ಮಾಡ್ಕೊಂಡು ಹೊರಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಉದ್ಧಾರ ಆಗಲ್ಲ. KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು
ನಿನ್ನೆ ಅಧಿಕಾರ ಸ್ವೀಕಾರ ಮಾಡ್ತಾನೆ RSS ಅನ್ನು ಗುಣಗಾನ ಮಾಡಿದ್ದಾರೆ. ಅವ್ರ ಭಾಷಣದಲ್ಲಿ 100 ಸರಿ RSS ತಂದಿದ್ದಾರೆ, ಹಿಂದುತ್ವ ತಂದಿದ್ದಾರೆ. ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದಿಲ್ಲ. ನೀವ್ಯಾರು ಬಿಡದೇ ಇರೋಕ್ಕೆ? ಇಡೀ ದೇಶದ ಜನ ಇವತ್ತು ಹಿಂದುತ್ವದ ಪರವಾಗಿ ಇದೀವಿ ಅಂತ ಎಲ್ಲ ಚುನಾವಣೆಗಳಿಗೆ ಬೆಂಬಲ ಕೊಡ್ತಿದ್ದಾರೆ. ಜನರ ಭಯ ಇರಲಿ ನಿಮಗೆ, ಜನರ ಭಾವನೆಯ ಬಗ್ಗೆ ನೀವು ಚೆಲ್ಲಾಟ ಆಡಬೇಡಿ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದ ಹಕ್ಕನ್ನ ಪ್ರಶ್ನೆ ಮಾಡೋಂಥ ಅಧಿಕಾರ ನಿಮಗಿಲ್ಲ. ಇಲ್ಲಿ ತನಕ RSS ಬಗ್ಗೆ ಮಾತಾಡಿದಂಥ ಖರ್ಗೆ ಅವರಾಗಲಿ ಹರಿಪ್ರಸಾದ್ ಅವರಾಗಲಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು. ತಪ್ಪು ಮಾಡಿದ್ವಿ ನಾವು, ಇನ್ನು ಮುಂದೆ ಆ ರೀತಿ ನಾವು ಮಾತಾಡಲ್ಲ, ಸಂವಿಧಾನಬದ್ಧವಾಗಿ ನಾವು ಇನ್ನು ನಡ್ಕೋತೀವಿ. ಇಲ್ಲ ಅಂದರೆ ಯಾವಾಗ ಏನು ಜನ ಬುದ್ಧಿ ಕಲಿಸ್ಬೇಕೋ ಬುದ್ಧಿ ಕಲಿಸ್ತಾರೆ. ದರೋಡೆ ಮಾಡಿ ತಗೊಂಡು ಯಾರಿಗೆ ಕೊಡ್ತಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟು, ಪತ್ರಕರ್ತರು ನೀವೇ ಹೇಳ್ದಂಗೆ ಪೊಲೀಸ್ನವ್ರಿಗೆ ದರೋಡೆ ಮಾಡಿದ್ರೆ ಆ ದರೋಡೆ ತಗೊಂಡು ಯಾರಿಗೆ ಕೊಡ್ತಾ ಇದ್ದಾರೆ? ನಾನಂತೂ ಇನ್ನೂ ನೇರ ಹೇಳಿಲ್ಲ ಗೃಹ ಮಂತ್ರಿಯಾಗಿ ಕೊಡ್ತಿದ್ದಾರೆ ಅಂತ. ಆದರೆ ಗೃಹ ಮಂತ್ರಿ ಕಣ್ಮುಚ್ಕೊಂಡು ಕೂತ್ಕೊಟ್ಟಿಯಾರ? ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ಗೆ ದರೋಡೆ ಮಾಡ್ತಾರೆ ಅಂತ ಗೊತ್ತಿದ್ದಾಗ ಅದ್ರ ಕಡೆ ಗಮನ ಕೊಡೋಕೆ ನಿಮಗೆ ಪುರ್ಸೊತ್ತಿಲ್ಲ, ಆಡಳಿತ ಬಗ್ಗೆ ಗಮನ ಕೊಡೋಕೆ ಪುರ್ಸೊತ್ತಿಲ್ಲ, RSS ಬಗ್ಗೆನೇ ನಿಮ್ಮ ಗಮನ.